ರೀ ಬಂದ್ರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನಿಮಗೊಂದು ಸಂತೋಷ ಸುದ್ದಿ. ಏನದು? ಇವತ್ತಿಂದ ಈ ಆಸ್ತಿಗೆಲ್ಲ ನೀವೇ ರಾಜ, ನಾನೇ ರಾಣಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ಗೇನಾದ್ರೂ ಹುಚ್ಚಿಗೆ ಚಿಡಿತಾ? ಹೌದು ರೀ, ನನ್ಗಾಗಿರೋ ಸಂತೋಷದಿಂದ ಹುಚ್ಚಿಡ್ತಿದೆ. ಹುಚ್ಚೆ ಕೆಟ್ಟೋಗಿದೆ ರೀ. ನಾನು ಹುಚ್ಚೆ ನನಗೆ ಹುಚ್ಚೆ ಕೆಟ್ಟೋಗಿದೆ ರೀ. ಹುಚ್ಚೆ ಕೆಟ್ಟೋಗಿದೆ. ಲೇ ರತ್ನ, ಏನಾಯ್ತು ನಿನಗೆ? ಯಾಕೆ ಹೀಗಾಡ್ತಿದ್ಯಾ? ನೀವು ಮಾಡ್ದೇ ಇರೋ ಕೆಲ್ಸನ ನಾನ್ ಮಾಡ್ದೆ. ಕೇಳಿ ಕೇಳಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಹಿಂದೆ ಬಂದ್ರಲ್ಲ, ಅದು. ಏನೇ ಅದು? ಯಾವ ಕೆಲ್ಸನೇ? ನಿಮ್ ಮಣ್ಣನ್ನ ಪಂಚಾಯತಿ ನಿಲ್ಸಿ ಪಾಲ್ ಕೇಳ್ದೆ. ಆ ದೇವ್ರೇ ಬಂದ್ ಕೇಳಿದ್ರು ಪಾಲ್ ಕೊಡಲ್ಲ ಅಂತ ಹಠ ಮಾಡಿದ್ರು. ಪಂಚಾಯತಿಯವ್ರು ಬಿಟ್ಬಿಡ್ತಾರಾ? ಪಾಲ್ ಕೊಡ್ಲೇಬೇಕು ಅಂತ ಹೇಳಿದ್ರು. ನಿಮ್ ಅಣ್ಣ ಅವಮಾನ ತಡಿಲಾರ್ದೆ ರಾತ್ರಿ ಗಂಡ ಹೆಂಡತಿ ಮಕ್ಕಳು ಈ ಆಸ್ತಿನೆಲ್ಲ ನಮಗೆ ಬಿಟ್ಕೊಟ್ಟು ಉಟ್ಟು ಬಟ್ಟೆಲ್ ಹೊರಟೋದ್ರು. ಎಲ್ಲಿ ಹೋದ್ರು? ಎಲ್ಲಿಗೋ ಅವ್ರಿಗೆ ಇಷ್ಟ ಬಂದ್ ಕಡೆಗೆ ಹೋಗೋರು. ನಮಗ್ ಹೇಳಿ ಕೇಳಿನ ಹೋಗ್ತಾರೆ. ಅವ್ರು ಹೋಗೋದ್ರ ನೋಡ್ಕೊಂಡು ನೀನ್ ಸುಮ್ನೆ ಇದ್ಯಾ? ಇನ್ನೇನು ಅವ್ರ ಕಾಲ್ ಹಿಡ್ಕೊಂಡು ಹೋಗ್ಬೇಡಿ ಅಂತ ಕೇಳ್ಕೋಬೇಕಾಗಿತ್ತಾ? ಕೇಳ್ಬೇಕಾಗಿತ್ತು. ಅಂತದೇನ್ರಿ ಕರ್ಮ ನನಗೆ? ನೀವ್ ಯಾವತ್ತ ಮಾಡ್ಬೇಕಾಗಿದ್ದ ಕೆಲ್ಸನ ನಾನು ಇವತ್ತು ಮಾಡಿದ್ದೀನಿ ಅಷ್ಟೇ. ಇನ್ಮೇಲಾದ್ರೂ ನೀವೊಬ್ಬ ಗಂಡಸಾಗಿರೋದನ್ನ ಕಲೀರಿ. ಕಲಿತೀನಿ. ಪಂಚಾಯತಿ ಕಟ್ಟೆಲ್ ಕೂತು ನ್ಯಾಯ ನೀತಿ ಧರ್ಮನ ಎತ್ತಿ ಹಿಡಿತಿದ್ದ ನಮ್ಮ ಅಣ್ಣನ ಅನ್ಯಾಯವಾಗಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟಲ್ಲೇ ಪಾಪಿ. ನೀನ್ ಏನು ಓದ್ತಾ ಇದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರಾಮಾಯಣ ಅಂತ ಆಗ್ಲೇ ಹೇಳ್ದಲ್ಲ ನೋಡು. ಪಾಪಗೆ ಗಿಲ್ಕಿ, ಪಾಪಗ ಚಿಕ್ಕ ಪಾಪು ಪಿ 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 ಪಿ. ನಿನ್ ದುರಾಸೆಯಿಂದ ಈ ಮನೆಗೆ ಬೆಂಕಿ ಇಟ್ಬಿಟ್ಟಲ್ಲೇ. ದೇವರಂತ ನಮ್ಮ ಅಣ್ಣ ಈ ಮನೇಲಿ ಇಲ್ದೇದ್ಮೇಲೆ ನಾನು ಇಲ್ಲಿ ಇರ್ತೀನಿ ಅಂತ ತಿಳ್ಕೊಂಡಿದ್ಯಾ? ಕತ್ತೆ, ನಾಯಿ, ನರಿ, ಗೂಬೆ, ನೀನು, ನಿಮ್ಮಪ್ಪ ಅಂತವ್ರೆ ಇಲ್ಲಿರ್ಬೇಕು. ಈ ಆಸ್ತಿ ಪಾಸ್ತಿನೆಲ್ಲ ನಿನ್ ತಲೆ ಮೇಲೆ ಸುರ್ಕು. ದೇವಯ್ಯ, ನಮ್ಮ ಅಣ್ಣ ನೋಡ್ತೀಯಾ? ಇಲ್ಲ. ಯಾಕೆ ಶ್ರೀಧರಣ್ಣ? ರಾತ್ರಿ ನಮ್ಮ ಅಣ್ಣ ಹತ್ತಿಗೆ ಮನೆಯಿಂದ ಹೋದವರು ಇನ್ನೂ ಬಂದಿಲ್ಲ. ಹೌದಾ? ಸರಿ, ನಾ ಹುಡುಕ್ತೀನಿ. ಸ್ವಾಮಿ, ಈ ಕಡೆ ಗಂಡ ಹೆಂಡತಿ ಎರಡು ಚಿಕ್ಕ ಮಕ್ಕಳು ಹೋಗೋದನ್ನೇನಾದ್ರು ನೋಡಿದ್ರ? ಹ್ಞೂ, ಈಗ ತಾನೇ ಹೊಳೆದಂಡೆ ಕಡೆ ಹೋಗ್ತಾ ಇರೋದು ನೋಡಿದೆ. ಶ್ರೀಧರ, ತಗೊಳ್ಳಿ. ಶ್ರೀಧರ, ಯಾವಾಗ ಬಂದೆ? ಬಂದ್ ಬಹಳ ಹೊತ್ತಾಯ್ತಾ? ಯಾಕೆಲ್ಲ ನಿಂತ್ಕೊಂಡ್ಬಿಟ್ಟ? ಬಾ ಕೂತ್ಕೋ. ಬಾಪ್ಪ. ಶ್ರೀಧರ, ಯಾಕಪ್ಪ? ಯಾಕೆ? ಯಾಕಯ್ಯ?
ಯಾಕೆ ಹೇಳ್ತಾ ಇದೀಯ? ಅಳೋಂಥದ್ದೇನಾಗಿದೆ ಇವಾಗ? ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊಪ್ಪ. ಅಣ್ಣ, ಯಾಕೆ ಹೀಗೆ ಮಾಡ್ಬಿಟ್ಟೆ? ನಾನೇನ್ ತಪ್ಪು ಮಾಡಿದ್ದೆ ನಿನಗೆ? ನಾನೇನ್ ತಪ್ಪು ಮಾಡಿದ್ದೆ? ನನ್ನ ತಮ್ಮನಾಗಿ ನೀನ್ ತಪ್ಪು ಮಾಡ್ತೀಯ? ಯಾವತ್ತೂ ಇಲ್ಲ, ಸಾಧ್ಯನೇ ಇಲ್ಲ. ಮತ್ತೆ ಯಾಕಣ್ಣ ಅರ್ಧ ರಾತ್ರಿಲಿ ಯಾರಿಗೂ ಹೇಳ್ದೆ ಕೇಳದೆ ಮನೆ ಬಿಟ್ಬಿಟ್ಟು ಬಂದಿದ್ಯಲ್ಲ? ಕಿರಿಯರ ಆಸೆ ಪೂರೈಸಬೇಕಾದ್ದು ಹಿರಿಯರ ಕರ್ತವ್ಯ ಅಲ್ವೇ ಶ್ರೀಧರ? ಯಾವ್ದಣ್ಣ ಕರ್ತವ್ಯ? ಆ ಚಂಡಾಲಿ ಮಾತು ಕೇಳಿ ಈ ತರ ಮಾಡೋದು ಕರ್ತವ್ಯನ? ಅವಳನ್ನ ಹಾಗೆಲ್ಲ ಚಂಡಾಲಿ ಗಿಂಡಾಲಿ ಅನ್ಬಾರ್ದು. ಅವಳು ನಿನ್ನನ್ನೇ ನಂಬ್ಕೊಂಬಂದಿರೋ ಹೆಣ್ಣು. ಅವಳನ್ನ ಸಂತೋಷವಾಗಿಡ್ಬೇಕಾದ್ದು ನಿನ್ನ ಧರ್ಮ. ಅದೆಲ್ಲ ಹಾಗಿಲ್ಲಣ್ಣ. ಮೊದ್ಲು ಮನೆಗೆ ನಡೆಯೋಣ. ಅದ್ಗೆ ಬನ್ನಿ, ಅದಕ್ಕೆ ಹೋಗೋಣ. ನನ್ನ ಜೀವನದಲ್ಲಿ ಒಂದು ಕ್ಷಣ ಬುದ್ಧಿ ಕೆಟ್ಟು ನಿಮ್ಮ ಮೇಲೆ ಕೈ ಎತ್ತಿದ ತಪ್ಪಿಗೆ ನನ್ನನ್ನೇ ದೂರ ಮಾಡಿ ಬಂದ್ಬಿಡೋದಾ? ನೋಡಿ ಅದಕ್ಕೆ ನನಗೆ ಕ್ಷಮಿಸ್ಬಿಡಿ. ನೀನೇನು ತಪ್ಪು ಮಾಡಲಿಲ್ಲ ಶ್ರೀಧರ. ಮನೆಗೆ ಹೋಗಿ ರತ್ನನ್ ಜೊತೆಯಲ್ಲಿ ನೆಮ್ಮದಿಯಿಂದ ಸಂಸಾರ ಮಾಡು. ಅದೇ ನಮಗೂ ಸುಖ, ನಿನಗೂ ಸುಖ. ನನ್ ಸುಖ ಎಲ್ಲಿದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತಣ್ಣ. ನೋಡು, ನೀನೆಲ್ಲೋ ನಾನು ಅಲ್ಲೇ, ಅದೇ ನನ್ ಸುಖ. ಒಂದು ನೀ ನನ್ ಜೊತೆಲಿ ಇರ್ಬೇಕು, ಇಲ್ಲ ನಾನ್ ನಿನ್ ಜೊತೆಲಿ ಬರ್ಬೇಕು. ಅಣ್ಣ, ರಾಮ ಒಂಟಿಯಾಗಿ ಕಾಡ್ಗೋಗ್ಲಿಲ್ಲ ಅಣ್ಣ, ಲಕ್ಷ್ಮಣ ಕೂಡ ಜೊತೆಲೇ ಹೋದ. ಅಣ್ಣ, ಇಷ್ಟು ಮಾತ್ರ ಸತ್ಯ. ನಿಮ್ಮನ್ನೆಲ್ಲ ಬಿಟ್ಟು ನಾನು ಬದುಕಿರೋಣ ಅಣ್ಣ. ನಿನ್ನ ಪಾದದ ಮೇಲೆ ಆಣೆ. ಶ್ರೀಧರ, ರತ್ನ, ಯಾಕ ಮಲ್ಲೆ ನಿಂತ್ಕೊಂಡ್ಬಿಟ್ಟೆ? ಬಾ ಬಾಮ್ಮ. ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಕ್ಕ. ಹೇಳಿಕೆ ಮಾತು ಕೇಳ್ಕೊಂಡು ತಪ್ಪು ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿಕ್ಕ. ದೇವಯ್ಯ, ಏನಪ್ಪ ಇದೆಲ್ಲ? ಯಾಕೆ ಇವ್ರನ್ನ ಹೀಗೆಲ್ಲ ಹೊಡೆದು ಹಿಂಸೆ ಮಾಡಿದ್ದೀರಾ? ರಾಮಣ್ಣವ್ರೆ, ಈ ಪಾಪಿಯಿಂದ ನೀವು ನಮ್ಮ ಹಳ್ಳಿ ಬಿಡಬೇಕಾಯ್ತು. ಈ ಪಾಪಿಗೆ ಸರಿಯಾಗಿ ಬುದ್ಧಿ ಕಲಿಸಿದೇವಿ. ರಾಮಣ್ಣವ್ರೆ, ನೀವು ನಮ್ಮ ಹಳ್ಳಿಗೆ ಬರ್ಬೇಕು, ನಮ್ ಜೊತೆಲೇ ಇರ್ಬೇಕು. ಹೌದು ಬುದ್ಧಿ, ನೀವು ಬರ್ಲೇಬೇಕು. ನೀವು ಬರ್ದೆ ನಾವ್ ಈ ಜಾಗ ಬಿಟ್ಟು ಕದ್ಲೋದಿಲ್ಲ. ನೀವು ನಮ್ಮೂರ್ನ ಅದೃಷ್ಟ ದೇವತೆ ಬುದ್ಧಿ. ನೀವಿಲ್ಲ ಅಂದ್ರೆ ನಮ್ ತಲೆ ಮೇಲೆ ನಾವೇ ಮಣ್ಣು ಹಾಕೊಳ್ಳಾಗುತ್ತೆ. ದಯವಿಟ್ಟು ಬನ್ನಿ ಬುದ್ಧಿ, ದಯವಿಟ್ಟು ಬನ್ನಿ. ನಾವು ಅಡ್ವಾನ್ಸ್ ಮಾಡಿ ಬರ್ಲೇಬೇಕು ಬುದ್ಧಿ, ಬರ್ಲೇಬೇಕು, ಬರ್ಲೇಬೇಕು. ಆಯ್ತು, ಬರ್ತೀನಿ. ಆಯ್ತು.